ಹಾಯ್ ಹಲೋ ನಮಸ್ತೆ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್. ಇಂಡಸ್ಟ್ರಿನಲ್ಲಿ ಒಂದು ಮಾತಿದೆ, 5 ವರ್ಷಕ್ಕೊಬ್ಬ 10 ವರ್ಷಕ್ಕೊಬ್ಬ ಹೀರೋ ಹುಟ್ಕೋತಾನೆ, ಅವನು ಇಡೀ ಇಂಡಸ್ಟ್ರಿ ಜನರು ತಿರುಗಿ ನೋಡುವಂತೆ ಮಾಡ್ತಾನೆ ಅಂತ. ಆ ಲೆಕ್ಕಾಚಾರದಲ್ಲಿ ನೋಡೋದಾದರೆ ನಮ್ಮ ಇಂಡಸ್ಟ್ರಿನಲ್ಲಿ ಈ ದಶಕದಲ್ಲಿ ಅಂಥ ನಟರ ಸಾಲಿನಲ್ಲಿ ನಿಲ್ಲುವಂಥ ವ್ಯಕ್ತಿ ಡಾಲಿ ಧನಂಜಯ ಅವರು. ಈಗ ಅಂಥದ್ದೇ ಅಂದರೆ ಜನ ಮೆಚ್ಚುವಂಥ ಕಂಟೆಂಟ್ ಜೊತೆಗೆ ಮತ್ತೆ ತೆರೆ ಮೇಲೆ ಬರ್ತಾ ಇದ್ದಾರೆ. ಒಂದು ವರ್ಷದ ನಂತರ ಅವ್ರದೇ ಸಿನಿಮಾಗೋಸ್ಕರ ಪ್ರಮೋಷನ್ ಎಲ್ಲ ಓಡಾಡ್ಕೊಂಡು ಅವ್ರದೇ ಸಿನಿಮಾ ರಿಲೀಸ್ ಬಂದಿದ್ದಾರೆ. ಸೊ ಕೋಟಿ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ಕೋಟಿಗೊಬ್ಬ ಡಾಲಿ ಅವರು ಮತ್ತು ನಾಯಕಿಯಾದಂಥ ಮೋಕ್ಷ ಅವರು ಒಟ್ಟಿಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್, ಥ್ಯಾಂಕ್ ಯು. ನಮಸ್ತೆ ಮೋಕ್ಷ, ನಿಮಗೂ ಕೂಡ ಸ್ವಾಗತ. ಕೋಟಿಗೊಬ್ಬ ಕಿಚ್ಚ ಸುದೀಪ್ ಸರ್, ನಾನು ಕೋಟಿಲಿ ಒಬ್ಬ. ಕರೆಕ್ಟ್ ಅದ, ನಿಜ. ಮೊದಲೇ ಹೇಳಿದಾಗೆ ಈ 5-10 ವರ್ಷದ ಒಂದು ದಶಕದಲ್ಲಿ ಒಬ್ಬ ಸೂಪರ್ ಸ್ಟಾರು ನಟ ಹುಟ್ಕೋತಾನೆ ಅಂತ ಒಂದು ಮಾತಿದೆ ಇಂಡಸ್ಟ್ರಿನಲ್ಲಿ. ಸೊ ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ನಿಮ್ಮ ಜರ್ನಿ 10 ವರ್ಷದಲ್ಲಿ 25 ಸಿನಿಮಾಗಳು, ಈ ಥರ ಒಂದು ಅದ್ಭುತವಾದ ಸಕ್ಸಸ್ ಕೊಟ್ಟಿರುವಂಥ ಜನ ಮತ್ತು ನಿಮ್ಮ ಜರ್ನಿ ಎಷ್ಟು ಖುಷಿ ಕೊಡ್ತಾ ಇದೆ? ಖಂಡಿತ ಖುಷಿ ಕೊಡುತ್ತೆ. ಅಂದರೆ ಯಾವುದೇ ಅಂದರೆ ಎಲ್ಲೋ ಒಂದು ಕಡೆ ನಾವು ಬಂದು ತಲುಪಬೇಕು ಅಂದರೆ ಒಂದು ದೊಡ್ಡ ಜರ್ನಿ ಮಾಡಲೇಬೇಕಾಗುತ್ತೆ. ಸೊ ಅದರಲ್ಲಿ ಸಾಕಷ್ಟು ಸ್ಟ್ರಗಲ್ಗಳಿರುತ್ತೆ, ಕಾನ್ಫ್ಲಿಕ್ಟ್ಸ್ಗಳಿರುತ್ತೆ, ಎಲ್ಲ ಥರದ ಸಮಸ್ಯೆಗಳಿರುತ್ತೆ. ಎಲ್ಲರೂ ಅದೊಂದು ಫೇಸ್ಗಳನ್ನೆಲ್ಲ ದಾಟ್ಕೊಬಂದು ಎಲ್ಲೋ ನಿಂತ್ಕೋಬೇಕು. ಸೊ ನನ್ನ ಜರ್ನಿನೂ ಅದೇ ಥರ ಎಲ್ಲಿಂದನೋ ಶುರುವಾಗಿ ಇನ್ನೇನೋ ಆಗಿ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿಕೊಂಡು ಅಲ್ಲಿಂದ ಸಿನಿಮಾಗಳು ಮಾಡಿಕೊಂಡು, ಸೊ ಅಲ್ಲಿಂದ ನನ್ನ ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿಕೊಂಡು, ಇವಾಗ ಒಂದಿಷ್ಟು ಬೇರೆ ಹೊಸ ನಿರ್ದೇಶಕರಿಗೆ, ಹೊಸ ಪ್ರತಿಭೆಗಳಿಗೆ ಸಿನಿಮಾ ಪ್ರೊಡ್ಯೂಸ್ ಮಾಡಿಕೊಂಡು, ಅದೆಲ್ಲ ಡೆಫಿನೆಟ್ಲಿ ಸಾಧ್ಯ ಆಗಿದ್ದು ಸಿನಿಮಾದಿಂದನೇ ಆ್ಯಂಡ್ ನಮ್ಮ ಪ್ರೇಕ್ಷಕರಿಂದನೇ. ಅವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಇವತ್ತು ಆ್ಯಕ್ಟ್ರಾಗಿ ನನಗೆ ಆ ಥರದ್ದೊಂದು ಸಕ್ಸಸ್ ಸಿಗಲಿಲ್ಲ ಅಂದಿದ್ರೆ ನಾನು ನಿರ್ಮಾಪಕ ಆಗಿನೂ ಕನಸುಗಳನ್ನ ಕಾಣೋಕ್ಕಾಗ್ತಾ ಇರಲಿಲ್ಲ. ಸೊ ಎಲ್ಲವೂ ತುಂಬ ಚೆನ್ನಾಗಿ ಆಗ್ತಾಯಿದೆ, ಕೂಡ್ಕೊಂಬರ್ತಾಯಿದೆ. ಹಂಗಾಗಿ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ತಾಯಿದ್ದೀನಿ. ಎಸ್, ಸ್ಟಾರ್ ಆಗೋದು ಈಸಿ, ಆದರೆ ನಟನಾಗಿ ಅಥವಾ ಕಲಾವಿದನಾಗಿ ಗುರುತಿಸ್ಕೊಳ್ಳೋದು ಭಾಳ ಕಷ್ಟ. ಬಟ್ ಡಾಲಿ ಅವರಲ್ಲಿ ಅದೊಂದು ಹೆಮ್ಮೆ ಇದೆ, ಅಂದರೆ ಜನ ಮೆಚ್ಚು ಮಾತಾಡ್ಕೊಬರ್ತಾರೆ. ಯಾಕಂದರೆ ಇವ್ರ ಸಿನಿಮಾಗೆ ಕಣ್ಣು ಮುಚ್ಕೊಂಡು ಹೋಗ್ಬೋದು, ಏನೋ ಒಂದು ಮನರಂಜನೆ ಆಗಲಿ ಅಥವಾ ಸಂದೇಶವನ್ನಾದರೂ ಇವ್ರ ಸಿನಿಮಾದಿಂದ ತೊಗೊಬರ್ತೀವಿ ಅಂತ ಜನ ನುಗ್ಗಿ ಬರ್ತಾರೆ. ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಸೌತ್ ಇಂಡಿಯಾದಲ್ಲಿ ಫಹದ್ ಫಾಜಿಲ್ ಆಗಲಿ, ವಿಜಯ್ ಸೇತುಪತಿ ಆಗಲಿ, ನಿಮ್ಮ ಹೆಸರುಗಳು ಮುನ್ನೆಲೆಯಲ್ಲಿರುವಂಥದ್ದು. ಆ ಥರ ನಂಬಿಕೆ ನಿಮ್ಮ ಮೇಲೆ ಜನ ಇಟ್ಟಿರುವಂಥದ್ದು. ಅಂದರೆ ಒಂದಿಷ್ಟು ಬೇರೆ ಬೇರೆ ಥರದ್ದು ಪಾತ್ರಗಳು, ಬೇರೆ ಬೇರೆ ಥರದ ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು ಇದಷ್ಟೇ. ಆ್ಯಕ್ಟ್ರ್ಗಳಾಗಿ ಒಳಗಡೆಯಿಂದ ನಮಗೊಂದು ಸಮಾಧಾನ ಆಗಬೇಕಲ್ಲ. ಅಂದರೆ ನಾನು ಪ್ರತಿ ಸಿನಿಮಾದಲ್ಲೂ ಬಂದು ನಾನು ಮತ್ತೆ ಮಾಡಿದ್ದನ್ನೇ ಮಾಡಿ ಹೋಗೋದಕ್ಕಿಂತ, ಅಥವಾ ನನ್ನಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟನ್ನು ಮಾತ್ರ ಮಾಡೋಣ ಅನ್ನೋದಕ್ಕಿಂತ, ಒಂದಿಷ್ಟು ಬೇರೆ ಥರದ ಪಾತ್ರಗಳು, ಬೇರೆ ಥರದ ಕಥೆಗಳು ಹೇಳಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಅಷ್ಟೇ ಅದು. ಅದ್ರ ಜೊತೆಗೆ ಅಂದರೆ ನಮ್ಮಲ್ಲೂ ಪಾತ್ರಗಳನ್ನ ಬರ್ಕೊಂಬರುವಂಥ ನಿರ್ದೇಶಕರು, ರೈಟರ್ಸ್ ಎಲ್ಲ ಇರ್ತಾರಲ್ಲ. ಸೊ ಅವ್ರುಗಳು ಬೇರೆ ಬೇರೆ ಥರ ಪ್ರತಿ ಸರಿನೂ ಅಂದರೆ ಬೇರೆ ಥರದ ಪಾತ್ರನೇ ಡಿಸೈನ್ ಮಾಡ್ಕೊಂಬಂದಾಗ ಅದು ಖುಷಿ. ಅಂದರೆ ಎಲ್ಲ ಥರದ ಪಾತ್ರಗಳನ್ನ ಬರೀತಾರಲ್ಲ ಅಂತ. ಸೊ ಹಾಗೆ ಕೋಟಿ ಕೂಡ ಬಂದಿದ್ದು. ಪರಮವರು ನಿರ್ದೇಶನ ಮಾಡ್ತೀನಿ ಅಂದಾಗ, ಅವರು ಕಥೆ ಹೇಳ್ತೀನಿ ಅಂದಾಗ ನಾನು ತುಂಬ ಕ್ಯೂರಿಯಸ್ ಆಗಿದ್ದೆ. ಅಂದರೆ ಒಂದು ಟಿ ವಿ ಚಾನಲ್ನ ಅಷ್ಟು ದೊಡ್ಡ ಮಟ್ಟಕ್ಕೆ ತೊಗೊಬಂದು ಕೂರಿಸಿ ಅದೊಂದು ಹೆಡ್ ಮಾಡಿರೋವಂಥವ್ರು, ಅವ್ರ ರೈಟಿಂಗ್ ಹೆಂಗಿರ್ಬೋದು, ಅವ್ರು ಹೆಂಗೆ ಸಿನಿಮಾ ಮಾಡ್ಬೋದು ಅಂತೆಲ್ಲ. ಬಟ್ ಅವ್ರ ಕತೆ ಕೇಳಿದಾಗಲೇ ನನಗೆ ತುಂಬ ಇಷ್ಟ ಆಗೋಯ್ತು. ಅದು ಓದಿದಾಗ ಇನ್ನೂ ತುಂಬ ಇಷ್ಟ ಆಗೋಯ್ತು. ಅಷ್ಟು ಚೆನ್ನಾಗಿತ್ತು ಬರವಣಿಗೆ. ಇನ್ನೊಂದು ಕಾಮನ್ ಮ್ಯಾನ್ ಸಿನಿಮಾ, ಅಂದರೆ ನಮ್ಮ ಬಡವರ ರಾಸ್ಕಲ್ ಆಗಲಿ, ರತ್ನ ಪ್ರಪಂಚ ಆಗಲಿ, ಎಲ್ಲ ಆಡಿಯನ್ಸ್ ಅದನ್ನು ಫ್ಯಾಮಿಲಿ ಸಮೇತ ಕೂತು ಹೆಂಗೆ ಇಷ್ಟಪಟ್ಟಿದಾರಲ್ಲ. ಸೊ ಅದೇ ಅಂದರೆ ಒಂದು ಹೊಸ ಕತೆ, ಬಟ್ ನಿಮಗೆ ಅದೇ ಥರ ತುಂಬ ಹತ್ತಿರ ಆಗುವಂಥ ಸಿನಿಮಾ, ಕುಟುಂಬಗಳಿಗೆ ಹತ್ತಿರ ಆಗುವಂಥ ಸಿನಿಮಾ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡುವಂಥ ಸಿನಿಮಾ, ಆ್ಯಂಡ್ ಒಂದು ಥ್ರಿಲ್ಲರ್ ಅಂತಲೂ ಹೇಳ್ಬೋದು ಕೋಟಿ. ಆಮೇಲೆ ತುಂಬ ಕಾಮನ್ ಮ್ಯಾನ್. ಈಗ ನನಗೆ ತುಂಬ ಹೀರೋಯಿಸಮ್ ಇರೋ ಸಿನಿಮಾಗಳು ಅಥವಾ ಗ್ಯಾಂಗ್ಸ್ಟರ್ ಆಗಿ ನಾನು ಮಾಡೋ ಸಿನಿಮಾಗಳೆಲ್ಲದ್ರ ಮಧ್ಯ ಅವಾಗ ಕಾಮನ್ ಮ್ಯಾನ್ ಪಾತ್ರ ಮಾಡಬೇಕು ಅಂತ ಆಸೆ. ಏಕೆಂದರೆ ನಮ್ಮ ಬದುಕಿನ ಎಷ್ಟೋ ಫೇಸ್ಗಳು ಮತ್ತೆ ನೆನಪಾಗ್ತವೆ, ಮತ್ತು ಅದಕ್ಕೆ ಎಷ್ಟೋ ದೃಶ್ಯಗಳು ಸಿನಿಮಾದಲ್ಲಿ ಕನೆಕ್ಟ್ ಆಗ್ತವೆ, ನಮ್ಮ ಲೈಫಲ್ಲಿ ನಡೆದಿದ್ದಲ್ವಾ ಇದು ಅನ್ನೋ ಥರದ್ದು. ಸೊ ಆ ಥರದ್ದು ಫೇಸ್ಗೆ ವಾಪಸ್ ಕರ್ಕೊಂಡೋಗುತ್ತದು, ಮತ್ತೆ ವಾಪಸ್ ಕರ್ಕೊಬಂದು ರಸ್ತೆಯಲ್ಲಿ ಕಾಮನ್ ಮ್ಯಾನ್ ಆಗಿ ನಿಲ್ಲಿಸುತ್ತದು. ಹಾಗಾಗಿ ನನಗಿಷ್ಟ. ಅಂದರೆ ಆ್ಯಂಡ್ ಆ್ಯಸ್ ಆ ಕಾಮನ್ ಮ್ಯಾನ್ ಆಗಿ ತುಂಬ ಜನನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ. ಈಗ ರತ್ನ ಪ್ರಪಂಚದಲ್ಲೊಬ್ಬ ಇನ್ಶೂರೆನ್ಸ್ ಏಜೆಂಟ್ ರತ್ನಾಕರ ಅಂದರೆ ಅವನು ತುಂಬ ಜನ ಕಷ್ಟಪಟ್ಟು ಕೆಲಸ ಮಾಡೋರು, ಎಷ್ಟೋ ಜನ ರೆಪ್ರೆಸೆಂಟ್ ಮಾಡೋನು ಅವನು. ಸೊ ಹಾಗೆ ಕೋಟಿ ಒಬ್ಬ ಲೋಯರ್ ಮಿಡಲ್ ಕ್ಲಾಸ್ ಹುಡುಗ. ಅವ್ನು ಕ್ಯಾಬ್ ಓಡಿಸ್ತಾನೆ. ಅವನ ಹತ್ರ ಲಗೇಜ್ ಸಾಕ್ಸೋಕ್ಕೆ, ಶಿಫ್ಟ್ ಮಾಡೋಕ್ಕೆ ಟ್ರಕ್ ಇದೆ, ಅಂದರೆ ರೆಂಟ್ಗೆ. ಸೊ ಅವನಿಗೊಂದು ಫ್ಯಾಮಿಲಿ ಇದೆ. ಅವನು
ಆ ಫ್ಯಾಮಿಲಿ ಅದನ್ನು ಫ್ಯಾಮಿಲಿ ಅಂದರೆ ಕುಟುಂಬನ ಕಟ್ಕೊಳ್ಳೋಕ್ಕೆ ಅದನ್ನು ಕಾಪಾಡ್ಕೊಳ್ಳೋಕ್ಕೆ ಒದ್ದಾಡ್ತಿರೋ ಅಂಥ ಒಬ್ಬ ಮನುಷ್ಯ. ಸೊ ತುಂಬ ಜನ ರೆಪ್ರೆಸೆಂಟ್ ಮಾಡ್ತಾನೆ ನನ್ನ ಡ್ರೈವರ್ ರುದ್ರನ್ನಿಂದ ಹಿಡಿದು ಆ ಥರ ತುಂಬ ಜನ ಸಾಕಷ್ಟು ಕೆಲಸ ಮಾಡೋರು ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡ್ತಾನೆ. ಆ್ಯಂಡ್ ಪ್ರತಿಯೊಬ್ಬರು ಎಲ್ಲೋ ಒಂದು ಕಡೆ ಎಲ್ಲ ಬಾಸ್ಗಳ ಕೈ ಕೆಳಗೆ ಕೆಲಸ ಮಾಡೇ ಇರ್ತೀವಿ. ಎಷ್ಟೊಂದು ವಿಷಯಗಳನ್ನ ನಾವು ವಾಪಸ್ ಹೇಳೋಕ್ಕಾಗಿರಲ್ಲ ಅವ್ರಿಗೆ, ಅಥವಾ ವಾಪಸ್ ಕೊಡೋಕ್ಕಾಗಿರಲ್ಲ. ವಾಪಸ್ ಕೊಡಬೇಕು ಅಥವಾ ವಾಪಸ್ ಹೇಳಬೇಕು ಅಂತೆಲ್ಲ ಅನಿಸಿರುತ್ತೆ. ಆ ಥರದ್ದು ಎಲ್ಲ ವಿಷಯಗಳನ್ನೂ ಕೋಟಿ ರೆಪ್ರೆಸೆಂಟ್ ಮಾಡ್ತಾನೆ. ಅದಕ್ಕೆ ನನಗೆ ಕೋಟಿ ಇದು ತುಂಬ ಒಳ್ಳೆ ಮಾಸ್ ಸಿನಿಮಾನೂ ಹೌದು, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರು ಹೌದು, ಒಳ್ಳೆ ಕ್ಲಾಸ್ ಸಿನಿಮಾ ಕೂಡ ಹೌದು ಅಂತ. ಈ ಬ್ಯಾರಿಯರ್ಸ್ ಏನೋ ಇದೆ ಅದನ್ನು ಬ್ರೇಕ್ ಮಾಡೋದು ಮತ್ತು ಜಾನರ್ಗಳನ್ನ ಬ್ರೇಕ್ ಮಾಡೋದು, ಅಂಥ ಸಂದರ್ಭದಲ್ಲಿ ಡಾಲಿ ಅವ್ರಿಗೆ ಭಯ ಕಾಡಲ್ವ ಅಂತ? ಯಾಕಂದರೆ ಡಾಲಿ ಅಂತ ಕ್ಯಾರೆಕ್ಟರ್ ಸೃಷ್ಟಿಯಾದಾಗ ಸಾಕಷ್ಟು ಜನರ ಮನಸ್ಸಲ್ಲಿ ಏನಿರುತ್ತೆ, ಈ ಪಾತ್ರಗಳು ಮಾಡ್ಕೊಂಡು ಹೋಗೋಣ, ಒಂದಷ್ಟು ಪಾತ್ರಗಳು ಸಿಗುತ್ತೆ ಅನ್ನೋ ಥರದ್ದೆಲ್ಲ ಇರುತ್ತೆ. ಅದೆಲ್ಲನೂ ಬಿಟ್ಟು ಒಂದು ಸಿನಿಮಾ ಹಿಂಗೆ ಮಾಡ್ತೀರಾ, ಮತ್ತೊಂದು ತುಂಬ ಇನ್ನೊಂದು ಯಾವುದೋ ತೀರಾ ಪ್ರಯೋಗಕ್ಕೆ ಕೈ ಹಾಕ್ತೀರಾ, ಆಗ ಭಯ ಅನ್ನೋದು ಕಾಡಲ್ವ ಅಂತ? ಯಾವಾಗ ರಿಸ್ಕು ಇದೇ ಇರುತ್ತೆ. ಈಗ ನಾನು ಪ್ರತಿ ಸಿನಿಮಾದಲ್ಲೂ ನಾನು ಡಾಲಿ ಥರನೇ ಮಾಡ್ಕೊಂಬಂದರೆ ಅಥವಾ ಪ್ರತಿ ಸಿನಿಮಾದಲ್ಲೂ ಗ್ಯಾಂಗ್ಸ್ಟರೇ ಮಾಡ್ಕೊಂಬಂದ್ರೂ ರಿಸ್ಕ್ ಇದ್ದೇ ಇರುತ್ತೆ ಸಿನಿಮಾ. ಸೊ ಅದೊಂದು ರಿಸ್ಕ್ ತೊಗೊಂಡಾಗಲೇ ಇನ್ನೇನೋ ಆಗೋದು ಅಂತ. ಪ್ರತಿ ಹೆಜ್ಜೆ ಹತ್ತಬೇಕಾದ್ರೂ ಒಂದು ರಿಸ್ಕ್ ತೊಗೊಳ್ಳೇಬೇಕು, ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಳ್ಳೇಬೇಕು. ಸೊ ಒಂದು ಒಳ್ಳೆ ಕಥೆ, ಒಳ್ಳೆ ಕಾಂಟೆಂಟ್ ಬಂದಾಗ ಆ ಥರದ್ದೊಂದು ಪ್ರಯೋಗ ಕೊಟ್ಕೊಳ್ಳೋದ್ರಲ್ಲಿ ಖಂಡಿತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ವ್ಯಾಪಾರ ಒಂದೊಂದು ಸಿನಿಮಾಗಳು ದೊಡ್ಡದಾಗ್ಬೋದು, ಒಂದೊಂದು ಸಿನಿಮಾಗಳು ಸಣ್ಣದಾಗಿ ವ್ಯಾಪಾರ ಆಗ್ಬೋದು. ಅದು ವ್ಯಾಪಾರ ನೆಕ್ಸ್ಟ್, ಬಟ್ ಅದೊಂದು ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಆ ಥರ ಮಾಡಿದಾಗೆಲ್ಲ ವರ್ಕ್ ಆಗಿದೆ. ಬಡವರ ಎಸ್ಕಲ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ರತ್ನ ಪ್ರಪಂಚ ವರ್ಕ್ ಆಗಿದೆ. ಅವೆಲ್ಲವೂ ಮನೆ ಮಗನ ಸಿನಿಮಾ ಅಲ್ವಾ? ಯಾರೋ ನಮ್ಮ ಮನೆ ಮಗನ ಥರ ಇನ್ನೊಬ್ಬ ಅಂತ ಅನ್ಸೋ ಥರದ ಸಿನಿಮಾಗಳೇ. ಕೋಟಿನೂ ಅದೇ ಥರದ ಸಿನಿಮಾನೇ. ಬಟ್ ಇಲ್ಲಿ ಥ್ರಿಲ್ಲಿಂಗ್ ಎಲಿಮೆಂಟ್ ಇದೆ, ಇಲ್ಲಿ ಬೇರೆ ಹೊಸ ವಿಷಯಗಳಿದೆ, ಹೊಸ ಕಥೆ ಇದೆ, ಹೊಸ ದೃಶ್ಯಗಳಿದೆ. ಪರಮ್ ಅವ್ರದ್ದು ಒಂದು ಅದ್ಭುತವಾದ ಕ್ರಿಯೇಟಿವ್ ರೈಟಿಂಗ್ ಇದೆ. ಆಮೇಲೆ ಯಾವುದ್ರದ್ದೇ ರಿಸಲ್ಟ್ ಗೊತ್ತಾಗಬೇಕು ಅಂದರೂ ಐ ಥಿಂಕ್ ಒಂದಿಷ್ಟು ವರ್ಷಗಳಾಗಬೇಕಾ ಅಂತ. ಅಂದರೆ ಒಂದಿಷ್ಟು ವರ್ಷ, ಒಂದಿಷ್ಟು ಪಾತ್ರಗಳಾದಮೇಲೆ ತಿರುಗಿ ನೋಡಿದ್ರೆ ಓಕೆ ಇಷ್ಟು ಪಾತ್ರ ಮಾಡಿದ್ದಾರೆ ಅಂತ ಅನ್ಸೋಕ್ಕೆ ಸಾಧ್ಯ. ಅದು ಒಂದೊಂದೇ ಸಿನಿಮಾಗಳು ಬಂದಾಗಿಂತ ಹಾಗೆ ಒಂದು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಕೆಲಸ ಮಾಡ್ತೀನಿ ನಾನು. ಸೊ ಸಡನ್ನಾಗಿ ಏನೂ ಆಗಲ್ಲ ಅನ್ನೋದು ಗೊತ್ತು ನನಗೆ, ನಿಮಗೂ ಗೊತ್ತು. ಜೊತೆಗೆ ಜರ್ನಿ ಮಾಡಿದ್ದೀವಿ ಸಿನಿಮಾಗೆ ಬಂದಾಗಿದ್ದೆಲ್ಲ. ಸಡನ್ನಾಗಿ ಒಂದು ಸಿನಿಮಾದಲ್ಲಿ ಏನೂ ಆಗಲ್ಲ, ಅಥವಾ ಏನೋ ಒಂದು ಸಿನಿಮಾಗಳಿಂದ ಒಂದೇ ರಾತ್ರಿ ಏನೂ ಚೇಂಜ್ ಆಗಲ್ಲ. ಸೊ ಬದಲಾವಣೆಗೆ ಯಾವಾಗಲೂ ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಅದು. ಆ್ಯಂಡ್ ನಿಧಾನವಾಗಿ ಆಗೋದು ಪ್ರೋಗ್ರೆಸ್. ರಾತ್ರೋರಾತ್ರಿ ಯಾವುದೂ ಆಗಲ್ಲ, ಅದ್ರ ಕಡೆಗೆ ನಿರಂತರವಾಗಿ ಕೆಲಸ ಮಾಡ್ತಾ ಇರಬೇಕು. ಈ ಪ್ರಯೋಗಗಳಿಂದನೇ ಮೇ ಬಿ ಡಾಲಿ ಅವರು ಇವತ್ತು ಜನರ ನಾಯಕನಾಗಿ ಪೀಪಲ್ ಸ್ಟಾರ್ ಆಗಿ ನಿಂತಿದ್ದೀರಾ, ಒಳ್ಳೆದಾಗಲಿ. ಇನ್ನು ಮೋಕ್ಷ ಅವರೇ, ಈ ಸಿನಿಮಾ ಸಿಗುತ್ತೋ ಇಲ್ಲವೋ ಅನ್ನೋ ಡೌಟಲ್ಲಿ ಶುರುವಾಗಿದ್ದು, ಬಟ್ ನವಮಿ ಏನೋ ಅದ್ಭುತವಾದ ಪಾತ್ರ ನಿಮ್ಮನ್ನು ಹುಡ್ಕೊ ಬಂದಿದೆ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ? ನವಮಿ ಬಂದು ಲೈಕ್ ಅ ನಾರ್ಮಲ್ ಗರ್ಲ್ ನೆಕ್ಸ್ಟ್ ಡೋರ್ ಹುಡುಗಿ. ತುಂಬಾ ಲೈವ್ಲಿ, ಚಿಯರ್ಫುಲ್, ಸ್ವಲ್ಪ ನಾಟಿ, ತುಂಬ ಆ್ಯಕ್ಟಿವ್ ಹುಡುಗಿ. ತುಂಬ ಮಜಾ ಬಂತು ನನಗೆ ಪ್ಲೇ ಮಾಡೋಕ್ಕೆ. ಯಾಕಂದರೆ ನಾನು ರಿಯಲ್ ಲೈಫಲ್ಲೂ ಒಂದು ಸ್ವಲ್ಪ ತುಂಬ ಬಬ್ಲಿ, ಚಿಯರ್ಫುಲ್, ನಂಗೆ ನಗ್ತಾ ಖುಷಿಯಾಗಿ ಆರಾಮಾಗಿರ್ತೀನಿ. ಸೊ ನನಗೆ ತುಂಬಾ ಮಜಾ ಬಂತು ಪ್ಲೇ ಮಾಡೋಕ್ಕೆ. ಡಾಲಿ ಅವ್ರ ಜೊತೆ ನಟನೆ ಅಂತಂದರೆ ಎಲ್ಲ ನಾಯಕರಿಗೊಂದು ಇಷ್ಟ, ಅವ್ರು ಕಂಡ್ರೆ ಇವ್ರ ಜೊತೆ ನಟಿಸಬೇಕು, ಅವ್ರ ಜೊತೆ ಒಂದಾದರೂ ಸಿನಿಮಾದಲ್ಲಿ ಅಂತ ಆಸೆ ಇರುತ್ತೆ. ಸೊ ನೀವು ಅಂದ್ಕೊಂಡಿದ್ದೀರಾ ಡಾಲಿ ಅವ್ರ ಜೊತೆ ಈ ಥರದೊಂದು ಸಿನಿಮಾ ನನಗೆ ಪಾತ್ರ ಈ ಥರ ಸಿಗುತ್ತೆ ಅಂತ? ಅಂದ್ಕೊಳ್ಳೋದು ತುಂಬ ಅಂದ್ಕೊಂಡಿದ್ದೆ ನಾನು. ಎಸ್, ಆ್ಯಕ್ಚುಲಿ ಅಂದ್ಕೊಂಡಿದ್ದೆ. ಬಿಕಾಸ್ ನಾನು ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ದೀನಿ, ಅವರು ತುಂಬ ಒಳ್ಳೆ ನಟ. ಆ್ಯಂಡ್ ಅವ್ರ ಜೊತೆ ಒಂದು ಅವಕಾಶ ಸಿಕ್ಕಿದ್ರೆ ನನಗೆಲ್ಲೋ ಲೈಕ್ ಐ ಬಿ ಲಕ್ಕಿ ಅಂತ ನನಗೆಲ್ಲೋ ಒಂದು ಕಡೆ ಅನಿಸಿತ್ತು. ಆ್ಯಂಡ್ ನನಗೆ ಈ ಮೂವಿಗೆ ಆಫರ್ ಬಂದಾಗ ಫಸ್ಟು ಅವ್ರಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ತುಂಬ ಖುಷಿಪಟ್ಟಿದ್ದೆ. ಸ್ಟೋರಿ ಏನಾಗುತ್ತೋ ಪರವಾಗಿಲ್ಲ, ನನಗೆ ಇವ್ರ ಜೊತೆ ಒಂದು ಅವಕಾಶ ಸಿಕ್ಕರೆ ಸಾಕು ಅಂತ ಒಂದು ಎಕ್ಸೈಟ್ಮೆಂಟಲ್ಲಿ ಹೋಗಿದ್ದೆ. ಆಮೇಲೆ ಆಡಿಷನ್ ಕೊಟ್ಟೆ. ಆ್ಯಂಡ್ ಮೇ ಬಿ ನನಗೆ ಬರ್ದಿತ್ತಂತೆ, ನನ್ನ ಹಣೆಯಲ್ಲಿ ಬರ್ದಿತ್ತು ಅನ್ಸುತ್ತೆ. ಸೊ ನನಗೆ ಸಿಕ್ತು. ಈ ಸಿನಿಮಾದಲ್ಲಿ ಡಾಲಿ ಅವ್ರು ತುಂಬ ದಿನ ಆಗಿತ್ತು ಅನ್ಸುತ್ತೆ ಈ ಥರದ್ದೊಂದು ಸೆಟಪಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಸಖಿಯ ಸಖಿ. ಏನಿಲ್ಲ, ಇದೆಲ್ಲ ಅವ್ರ ಎಫರ್ಟ್, ನಮ್ದೇನಿದೆ. ಸುಮ್ಮನೆ ಓಡಾಡಿರ್ತೀವಿ. ಇಲ್ಲ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮೋಕ್ಷ ಅವರು ಸಿನಿಮಾದಲ್ಲಿ. ಎಸ್ಪೆಷಲಿ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲೆಲ್ಲ ಅಂತೂ ನಾವೆಷ್ಟು ಓದಾಡ್ತೀವೋ ಅಷ್ಟೇ ಓದಾಟ ಅವ್ರಿಗೂ ಇತ್ತು.
ಸೊ ನಮ್ಮ ಜೊತೆ ಅಷ್ಟೂ ದಿನ ಅವರೂ ಅಷ್ಟೇ ಎಫರ್ಟ್ ಹಾಕಿ ಇದು ಎಲ್ಲ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಥ್ಯಾಂಕ್ ಯು ಸಿನಿಮಾದಲ್ಲಿ. ಸೋ ಮಚ್. ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ಈ ಸಿನಿಮಾಗೆ ರೆಫರೆನ್ಸೇ ಇಲ್ಲ ಅಂತ. ಒಂದು ನಂಬಿಕೆ ಪಟ್ಟು ಅದೊಂದು ಮಾತು ಹೇಳೋದಿದೆಯಲ್ಲ, ಅಂದರೆ ಜನರಿಗೆ ಹೇಳೋದು, ಈ ರೆಫರೆನ್ಸ್ ಇಲ್ಲದ ಸಿನಿಮಾ ಅನ್ನೋದು ಇದೆಯಲ್ಲ, ಸೊ ಅಷ್ಟು ಕಾಡಕ್ಕೆ ಕಾರಣ ಏನಾಗಿತ್ತು ಅಂತ ಕೋಟಿ? ಸಿನಿಮಾದ ಕಂಟೆಂಟ್ ಅಂದರೆ ಈಗ ಯೂಶ್ವಲಿ ಕೆಲವೊಂದು ಸಿನಿಮಾಗಳಿದು ಈ ಸಿನಿಮಾ ಆ ಥರ ಇತ್ತು, ಈ ಸಿನಿಮಾ ಈ ಥರ ಇತ್ತು ಅಂದರೆ ಎಲ್ಲೋ ಒಂದು ಕಡೆ ಒಂದು ರೆಫರೆನ್ಸ್ ಬರುತ್ತೆ, ಹೋಲಿಕೆ ಬರುತ್ತೆ. ಇದು ಹಂಗಿಲ್ಲ. ನಿಮಗೆ ಮೋಸ್ಟ್ಲಿ ಪರಮ್ ಅವ್ರು ಬರೆದಿರೋದನ್ನು ಓದಿದ್ರೆ ನಿಮಗೆ ಒಂದು ಒಂದು ಸಣ್ಣ ನಾವೆಲ್ ಓದಿದ ಖುಷಿ ಸಿಗುತ್ತೆ. ಒಂದು ಹೊಸ ನಾವೆಲ್ ಚೆನ್ನಾಗಿರೋದು, ಮತ್ತು ಒಂದು ಸೆಕೆಂಡ್ ಯಾವುದೇ ರೆಫರೆನ್ಸ್ ಇಲ್ಲದಲೇ ಇರೋದು, ಒಬ್ಬ ಒಳ್ಳೆ ರೈಟ್ರಿಂದ ಒಂದು ಹೊಸ ಕತೆ ಬರುತ್ತಲ್ಲ, ಸೊ ಆ ಥರ ಬಂದ ಸಿನಿಮಾ ಕೋಟಿ. ಡೆಫಿನೆಟ್ಲಿ ಬೇರೆ ಯಾವ ಸಿನಿಮಾದು ರೆಫರೆನ್ಸ್ ಇಲ್ಲ ಇದಕ್ಕೆ. ಆ್ಯಂಡ್ ನಿಮಗೆ ಟೀಸರ್ ನೋಡಿದ್ರೇ ಟೀಸರಲ್ಲೇ ಒಂದಿಷ್ಟು ವಿಷಯಗಳು ನಿಮಗೆ ಸಿಗುತ್ತೆ. ಎಲ್ಲರೊಳಗೊಬ್ಬ ಕಳ್ಳ ಇದ್ದಾನೆ ಅಂತ ತೋರಿಸ್ತಾರೆ. ಹಾಗೆ ಇಡೀ ಸಿನಿಮಾದಲ್ಲಿ ಸಾಕಷ್ಟು ಫಿಲಾಸಫಿ ಇದೆ, ಸಾಕಷ್ಟು ಹೊಸ ದೃಶ್ಯಗಳಿದೆ, ಹೊಸ ಮಾತುಗಳಿದೆ, ಅವೆಲ್ಲವೂ ಕನೆಕ್ಟ್ ಆಗ್ತವೆ. ಆ್ಯಂಡ್ ನೀವು ಟೀಸರ್ಲ್ಲಿ ಅಬ್ಸರ್ವ್ ಮಾಡಿದರೆ ನಮ್ಮ ವಿಜಯ್ ಸರ್ದು ವಾಯ್ಸ್ ಇದೆ. ನೀವು ಸಿನಿಮಾ ನೋಡಿ ನಿಮಗೊಂದು ಅದ್ಭುತವಾದ ಸರ್ಪ್ರೈಸ್ ಇರುತ್ತೆ. ಅವ್ರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ. ನಾನು ಐ ಥಿಂಕ್ ಸಿನಿಮಾ ರಿಲೀಸ್ ಆದಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಏನು ಸರ್, ಒಟ್ಟಿಗೆ ಆ್ಯಕ್ಟ್ ಮಾಡಿದರೆ ಹಿಂಗೆ ಅಂತ ಇನ್ನು ಇಲ್ಲ, ಸಿನಿಮಾದಲ್ಲಿ? ಅದು ನಾನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಐ ಥಿಂಕ್ ಅದು ನೀವು ಸಿನಿಮಾದಲ್ಲಿ ಅದು ನಿಮಗೆ ಒಂದು ಬೇರೆ ಒಂದು ಸರ್ಪ್ರೈಸ್ ಇರುತ್ತೆ, ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಂದರೆ ಖುಷಿ, ಅಂದರೆ ಆ ಥರ ಒಬ್ಬರು ಕಲಾವಿದರು ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೊಂದು ಒಂದು ಖುಷಿ ಆಗುತ್ತೆ. ಆ ಥರದ್ದು ಒಂದು ಅನುಭವ ಇದೆ ಸಿನಿಮಾದಲ್ಲಿ ನೋಡಿ. ಓಕೆ ಸರ್, ಈ ಕೋಟಿ ಅನ್ನೋ ಪಾತ್ರ ಬರ್ಕೊಂಡು ಅಂದರೆ ಪರಮ್ ಅವ್ರು ಬಂದಾಗ ನಿಮ್ಮ ಎದುರು ಕೂತ್ಕೊಂಡಾಗ ಅಂದರೆ ಒಂದಿರುತ್ತೆ, ಯಾಕೆಂದರೆ ಇಂಡಸ್ಟ್ರಿ ತುಂಬ ಗೊತ್ತಿರೋರು, ಒಂದು ಒಳ್ಳೆ ಅದ್ಭುತವಾದ ಒಂದು ಡೆಸಿಗ್ನೇಷನಲ್ಲಿರುವಂಥವ್ರು, ಲಕ್ಷಾಂತರ ರೂಪಾಯಿ ಸಂಭಾವನೆ ತಗೊಳ್ಬಿಡ್ತಾಯಿದ್ರು. ಇವರು ಸಿನಿಮಾ ಮಾಡ್ತೀನಿ ಅಂತ ಕನ್ಸಿಟ್ಕೊಂಡು ಬಂದಿದ್ದಾರೆ. ಅವ್ರು ಹೇಳುವಂಥ ಕಥೆನ ನನಗೆ ಒಪ್ಪಿಗೆ ಆಗಲಿ ಇಲ್ಲದೆ ಹೋದೆ, ಅವ್ರಿಗೇನೋ ಒಂದು ಉತ್ತರ, ಅವ್ರು ಖುಷಿ ಕೊಡೋಂಥ ಉತ್ತರನೇ ಕೊಡಬೇಕಾಗುತ್ತೆ. ಸಾಮಾನ್ಯವಾಗಿ ಎಲ್ಲ ಸ್ಟಾರ್ಗಳಿಗೆ ಆ ಥರದ್ದು ಸಂದರ್ಭಗಳು ಎದುರಾಗುತ್ತೆ. ಸೊ ನಿಮ್ಗೆ ಹೇಗೆ ಅನ್ನಿಸಿತ್ತು, ಅದೇ ಥರ ಅಂದ್ಕೊಂಡಿದ್ದೀರಾ ಅಂತ? ಇಲ್ಲ, ನನಗೆ ಆ್ಯಕ್ಚುಲಿ ಐ ಹ್ಯಾಡ್ ರಿಗಾರ್ಡ್ಸ್ ಫಾರ್ ಹಿಮ್. ಏಕೆಂದರೆ ನಮ್ಮ ಬಡವ ರಾಸ್ಕಲ್ಲು ನನ್ನ ಸಿನಿಮಾ ವ್ಯಾಪಾರ ಮಾಡೋಕ್ಕೆ ಹೋದಾಗ ನನ್ನ ಸಿನಿಮಾ ಅಷ್ಟು ಈಸಿಯಾಗಿ ಸೆಲ್ ಮಾಡೋಕ್ಕಾಗಲಿಲ್ಲ ನಾನು ಆ್ಯಸ್ ಎ ಹೀರೋ. ಬಿಕಾಸ್ ಅದಕ್ಕಿಂತ ಮುಂಚೆ ಎಲ್ಲ ನಾನು ವಿಲನ್, ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಮಾಡ್ತಿದ್ದಿದ್ದು. ಸೊ ನಾನು ಹೋದಾಗ ಅವರು ಟಗರಿಗಿಂತ ಮುಂಚಿಂದು ಸಿನಿಮಾಗಳ ಬಗ್ಗೆ ಮಾತಾಡೋರು ಆ್ಯಸ್ ಎ ಹೀರೋ. ಅದರದ್ದು ರಿಸಲ್ಟ್ಸ್ ಏನು ನಾವು ಹೆಂಗಿದ್ರ ಮೇಲೆ ನಾವು ಕೋಟ್ ಮಾಡೋಕ್ಕಾಗುತ್ತೆ ಪ್ರೈಸ್ನ ಅಂತ. ಅಂಥ ಟೈಮಲ್ಲಿ ನಾನು ಕರೆದು ಸಿನಿಮಾ ತೋರಿಸ್ದೆ ಪರಮ್ ಅವ್ರಿಗೆ. ಸೊ ಪರಮ್ ಅವರು, ಚಿತ್ರ ಅವರೆಲ್ಲ ಬಂದು ಇಡೀ ಟೀಮ್ ಸಿನಿಮಾ ನೋಡಿ ಈ ಸಿನಿಮಾ ತುಂಬ ಚೆನ್ನಾಗಿದೆ ತೊಗೋತೀವಿ ಅಂತ ಹೇಳಿ ಜೊತೆಗೆ ನಿಂತರವರು. ಜೊತೆಗೆ ನಿಂತು ಆ ಸಿನಿಮಾ ತೊಗೊಂಡು ಅದನ್ನು ಟಿ ವಿಯಲ್ಲಿ ಎಷ್ಟು ಪ್ರಮೋಷನ್ ಮಾಡಬೇಕು, ಏನು ಮಾಡಬೇಕು, ಎಲ್ಲ ಥರ ಮಾಡಿ ತುಂಬ ಸಾಥ್ ಕೊಟ್ಟರು ಅವರು. ಅಲ್ಲಿಂದ ಒಂದು ಸ್ನೇಹ ಅವ್ರ ಜೊತೆ ತುಂಬ ಚೆನ್ನಾಗಿ ಶುರುವಾಗಿದ್ದು. ಸೊ ಐ ವಾಸ್ ಎಮೋಷನ್ಲಿ ಕನೆಕ್ಟೆಡ್. ಅದಾದಮೇಲೆ ಅವ್ರು ಹಿಂಗೆ ಕತೆ ಹೇಳಬೇಕು ಅಂದಾಗ ಡೆಫಿನೆಟ್ಲಿ ನನಗೆ ಕತೆ ಯಾರಾದರೂ ಹೇಳಬೇಕು ಅಂದಾಗ ಒಂದು ಟೆನ್ಷನ್ ಶುರು. ಅದರಲ್ಲೂ ಗೊತ್ತಿರೋರು ಹೇಳಬೇಕು ಅಂದಾಗ ಟೆನ್ಷನ್ ಶುರುವಾಯ್ತು. ಗೊತ್ತಿಲ್ಲದಿರೋರ್ಗೆ ಅಟ್ಲೀಸ್ಟ್ ನಂಗೆ ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಡ್ಬೋದು. ಇವ್ರ ಜೊತೆ ಒಂದು ಜರ್ನಿ ಮಾಡಿದ್ದೀನಿ, ಕತೆ ಹೇಳ್ತೀನಿ ಅಂತಿದ್ದಾರೆ ಇವರು. ಅಕಸ್ಮಾತ್ ಚೆನ್ನಾಗಿಲ್ಲ ಅಂದರೆ ನಾನೇನಪ್ಪ ಮಾಡಲಿ, ಹೆಂಗಿಲ್ಲ ಅಂತ ಹೇಳೋದು ಅಂತ. ಇಡೀ ಅವ್ರ ಮನೆಗೆ ಹೋಗ್ತಾ ಎಲ್ಲ, ಅಂದರೆ ಈಗ ನಾವು ಕತೆ ಕೇಳೋಕ್ಕೆ ಅಂತೆಲ್ಲ ಮೀಟ್ ಮಾಡಬೇಕು ಅಂತ ಇದ್ದಾಗ ಇಡೀ ಕಾರಲ್ಲಿ ಹೋಗ್ತಾ ಎಲ್ಲ ತಲೆಯಲ್ಲಿ ಅದೇ ಹೊಡ್ತಿರೋದು, ಹಿಂಗಿಲ್ಲ ಅಂತ ಹೇಳೋದು, ಅಕಸ್ಮಾತ್ ಚೆನ್ನಾಗಿಲ್ಲ ಅಂದರೆ ಅಂತ. ಆದರೆ ಅಲ್ಲಿ ಕತೆ ಕೇಳೋಕ್ಕೆ ನಾವು ಸಿಕ್ತಿದ್ದಂಗೆ ಫಸ್ಟ್ ಅವರು ಹೇಳಿದ್ದು, ನೋಡಿ ಇಲ್ಲಿ ಬೇರೆ ಏನೂ ಮನಸ್ಸಲ್ಲಿ ಇಟ್ಕೋಬೇಡಿ, ಕತೆ ಚೆನ್ನಾಗಿದ್ದರೆ ಮಾತ್ರ ಓನಿಲ್ಲ, ಚೆನ್ನಾಗಿಲ್ಲ ಅಂದ್ರೂ ಅದನ್ನು ನನಗೆ ಹೇಳಿ ಸಿನಿಮಾ ಮಾಡಬೇಡಿ. ನೀವು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಹೇಳಿ ಅಂದ್ಬಿಟ್ಟೆ ಶುರು ಮಾಡಿದ್ದವರು. ಅರ್ಧ ಹೊರೆ ಅವರೇ ಇಳಿಸ್ಬಿಟ್ರು. ಅದಾದಮೇಲೆ ಕತೆ ಕೇಳೋದೊಂದು ದೊಡ್ಡ ಪ್ರೋಸೆಸ್ಸು. ನಿಮಗೆ ಕತೆ ಕೇಳ್ಬೇಕಾದ್ರೆ ನನಗೆ ಗಂಟೆಗಟ್ಟಲೆ ಎಲ್ಲ ಕತೆ ಹೇಳಿದ್ರೆ ನನಗೆ ಫೋಕಸ್ ಮಾಡೋಕ್ಕಾಗಲ್ಲ. ನನಗೆ ಓದಿ ಅಭ್ಯಾಸ. ನನ್ನ ಕತೆ ಯಾರು ಬೇಕು ನಾನು ಸ್ಕ್ರಿಪ್ಟ್ ಕೊಟ್ಬಿಡಿ, ನಾನು ಓದ್ಕೊತೀನಿ ನಾನು ಒಳ್ಳೆ ಮೂಡಲ್ಲಿದ್ದಾಗ ಅಂತ. ಸೊ ಕತೆ ಕೇಳೋದೊಂದು ದೊಡ್ಡ ಪ್ರೋಸೆಸ್ಸು. ನಾನು ಆಕ್ಲಿಸಿ ತುಗ್ಡಿಕೆಲ್ಲ ಬಂದ್ಬಿಡೋದು ನನಗೆ ಚೆನ್ನಾಗಿ ಹೇಳಲಿಲ್ಲ ಅಂದರೆ. ಅವ್ರು ಆಲ್ಮೋಸ್ಟ್ ಒಂದು 2.5 ಗಂಟೆ 3 ಗಂಟೆ ನೀಟಾಗಿ ಸಖತ್ತಾಗಿ ನರೇಟ್ ಮಾಡಿದ್ರು. ಮಧ್ಯೆ ಒಂದು 10 ನಿಮಿಷ ಟೀ ಬ್ರೇಕ್ ಬಿಟ್ಬಿಟ್ಟು ಸಖತ್ತಾಗಿ ನರೇಟ್ ಮಾಡಿದ್ರು. ಅದಾದಮೇಲೆ ನಂಗೆ ತುಂಬ ಇಷ್ಟ ಆಗೋಯ್ತು. ಇಲ್ಲ ಪರಮ ಇದನ್ನು ಮಾಡೋಣ ಅಂತೇಳಿ ಫಸ್ಟ್ ಟೈಮ್ ಬಡವ ರಾಸ್ಕಲ್ ಓದಿದಾಗ, ರತ್ನಂ ಪ್ರಪಂಚ ಕತೆ ಕೇಳಿದಾಗ, ಕೋಟಿ ಇವೆಲ್ಲವೂ ಮೊದಲನೇ ಸಾರಿನೇ ಇಲ್ಲ ಇದು ಮಾಡಬೇಕು ಅಂತ ಅನಿಸಿ ನಾನು ಮಾಡೋಣ ಅಂತ ಅಂದಿರೋ ಸಿನಿಮಾಗಳು. ಸೊ ಕೋಟಿ ಮುಗಿಸ್ಕೊಂಡು ಮನೆಗೆ ನಾನು ವಾಪಸ್ ಬರ್ತಾನು, ಕತೆ ಕೇಳಿ ವಾಪಸ್ ಬರ್ತಾನು ನನಗೆ ಒಳಗಡೆ ತುಂಬ ಕಾಡ್ತಾಯಿತ್ತು.
ಏಕೆಂದರೆ ಅಂದರೆ ನನಗೂ ಎಷ್ಟೊಂದು ವಿಷಯಗಳು ನೆನಪಾಗ್ತಾಯಿದ್ದು. ನಾನು ನನ್ನ ಫ್ರೆಂಡ್ ಕೂತ್ಕೊಂಡು ಕಟ್ಟೆ ಮೇಲೆ ಕೂತ್ಕೊಂಡು ಒಂದು ಕೋಟಿ ದುಡಿಬೇಕಲ್ಲ ಅಂತ. ಅವ್ನು ಯಾವಾಗಲೂ ಹೇಳೋನು, ದುಬೈಗೆ ಹೋಗ್ಬಿಡ್ತೀನಿ ನಾನು, 1 ಕೋಟಿ ದುಡ್ಕೊಬಂದ್ಬಿಡ್ತೀನಿ, 1 ಕೋಟಿ ದುಡ್ಕೊಬಂದ್ಬಿಟ್ಟು ಒಂದು ಮನೆ ಕಟ್ಕೊಂಡ್ಬಿಡ್ತೀನಿ ಹಂಗೆ. ಅಥವಾ ಎಲ್ಲ ದಾರಿಲಿ ಹೋಗ್ತಾ ಏನಾದ್ರು ಸಿಕ್ಬಿಟ್ರೆ, 1 ಕೋಟಿ ಸಿಕ್ಬಿಟ್ರೆ, 1 ಕೋಟಿ ಸಿಕ್ಕರೆ ಏನು ಮಾಡ್ಬೋದು, ಹಿಂಗೆ ಎಷ್ಟೊಂದು ಸಾರಿ ಎಲ್ಲರೂ ಯೋಚನೆ ಮಾಡಿರ್ತೀವಿ. ಹಂಗೆ ನನಗೆ ಅದೆಲ್ಲ ನೆನಪಾಗೋಕ್ಕೆ ಶುರುವಾಗೋಯ್ತು. 1 ಕೋಟಿದು ಅವ್ನ ಕನಸು ಅದೆಲ್ಲವೂ ತುಂಬ ಕನೆಕ್ಟ್ ಆಗೋಕ್ಕೆ ಶುರುವಾಗೋಯ್ತು. ಇಲ್ಲ ಇದು ಚೆನ್ನಾಗಿದೆ, ಇದು ಸಿನಿಮಾ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಆದರೆ ಇದು ಸಖತ್ತಾಗಿರುತ್ತೆ ಅಂತ. ಸೊ ನಾನು ಕನ್ವಿನ್ಸ್ ಆಗೋಗಿದ್ದೆ. ಅದಾದಮೇಲೆ ಮತ್ತೆ ಸ್ಕ್ರಿಪ್ಟ್ ಕಳಿಸೋರು, ಓದಿದ್ಮೇಲೆ ಇನ್ನೂ ಖುಷಿ ಆಗೋಯ್ತು ನನಗೆ. ಈ ಪಾತ್ರವನ್ನು, ನವಮಿ ಅನ್ನೋ ಪಾತ್ರವನ್ನು ನೀವೇ ಸೂಕ್ತ ಅಂತ ಡಿಸೈಡ್ ಮಾಡೋಕ್ಕೆ ಏನು ಕಾರಣ ಆಗಿತ್ತು ಅಂತ? ನನ್ನನ್ನೇ ಯಾಕೆ ಸೆಲೆಕ್ಟ್ ಮಾಡೋದಂತೂ ನನಗೆ ಗೊತ್ತಿಲ್ಲ. ಮೇ ಬಿ ನಾನೇನೋ ಅವ್ರಿಗೆ ಅನಿಸಿರ್ಬೋದೇನೋ ದಟ್ ನಾನು ಚೆನ್ನಾಗಿ ಮಾಡ್ಬೋದು ಪಾತ್ರನ ಅಂತ. ಆಬ್ವಿಯಸ್ಲಿ ಆಡಿಷನ್ ಕೊಟ್ಟಾಗ ನಾನು ತಪ್ಪು ಆಡಿಷನ್ ಕೊಟ್ಟಿದ್ದೆ. ಒಂದು ಕಾನ್ಫಿಡೆನ್ಸ್ ಅಲ್ಲ, ತಪ್ಪು ಕೊಟ್ಟರು ಸೆಲೆಕ್ಟ್ ಆಗ್ಬೋದು ಅಂತ ದೊಡ್ಡ ಉದಾಹರಣೆ. ಅದಕ್ಕೆ ಹೇಳಿದ್ದು, ಈ ಪ್ರಾಜೆಕ್ಟನ್ನು ಹುಡ್ಕೊಂಡು ಬಂದಿರೋದು ಪ್ರಾಜೆಕ್ಟ್ ಇದು. ಇಟ್ ವಾಸ್ ಮೆಂಟ್ ಫಾರ್ ಮೀ ಅಂತ ನಾನು ಎಲ್ಲ ನನ್ನ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ ಹೇಳ್ತಿರ್ತೀನಿ. ಅದರಲ್ಲಿ ಸಿನಿಮಾದಲ್ಲಿ ಎಲ್ಲರೊಳಗೆ ಒಬ್ಬ ಕಳ್ಳ ಇದ್ದಾನೆ ಅಂತ ಗೊತ್ತಾಗ್ತೀವಲ್ಲ. ಮೋಸ್ಟ್ಲಿ ಎಲ್ಲರೊಳಗೆ ನೀವು ಕಳ್ತನ ಮಾಡಿರ್ತೀರಲ್ವ, ಎಲ್ಲೋ ಎಲ್ಲ ಕಳ್ತನ ಮಾಡಿರ್ತೀವಿ, ನಾವು ಮಾಡಿರ್ತೀವಿ. ಹಂಗೆ ಇವರಲ್ಲಿ ಮೋಸ್ಟ್ಲಿ ಎಲ್ಲೋ ಒಳ್ಳೆ ಕಳ್ಳಿ ನೋಡಿರ್ಬೋದು, ಅದಕ್ಕೆ ಸೆಲೆಕ್ಟ್ ಆಗಿರ್ಬೋದು ಅಂತ ಒಂದು ಸಣ್ಣ ಡೌಟ್ ಇದೆ ನನಗೆ. ಹೌದಾ ಮೇಡಮ್? ನನಗೆ ಗೊತ್ತಿಲ್ಲ ಸರ್. ಜನರ ಹೃದಯನ ನನಗೆ ಟ್ಯಾಲೆಂಟ್ ದೇವ್ರು ಕೊಟ್ಟಿದ್ದಾನೆ ಅಂತ ನಂಬಿದ್ದೀನಿ. ಡೈಲಾಗ್ ಡೆಲಿವರಿ ಇದೇ ಥರ ಇರುತ್ತೆ, ಏನೋ ಸಖತ್ತಾಗಿ ಅದಕ್ಕೆ ಆಗಿರ್ತಾರೆ ಅಂತ. ಇನ್ನು ಕೋಟಿ ಪಾತ್ರ ಅಂದರೆ ನೀವೇ ಹೇಳಿದ್ರಿ, ಎಷ್ಟೋ ಮಿಡ್ಲ್ ಕ್ಲಾಸ್ ಜನರಿಗೆ, ವ್ಯಕ್ತಿಗಳಿಗೆ ಇದು ತೀರಾ ಕನೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ನಿಮ್ಮ ಒಂದು ಜೀವನವನ್ನು ತಗೊಬಂದರೆ ತುಂಬ ಅಂದರೆ ಆ ಜರ್ನಿ ಇದೆಯಲ್ಲ, ಅದ್ಭುತವಾದ ಜರ್ನಿ, ಸ್ಟ್ರಗಲ್ಲು, ಅದರಿಂದ ಸಕ್ಸಸ್ಸು ಈಗ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ತಂದೆ ಟೀಚರು, ಮನೇಲಿ ಓಕೆ, ಎಲ್ಲ ಓಕೆ. ಅದಾದಮೇಲೆ ಒಂದು ಎಜುಕೇಷನ್ ಎಲ್ಲ ಮುಗಿಸಿ ಒಂದು ಕೆಲಸ ಅಂತ ಬಂದಾಗ ಒಂದು ಅವಶ್ಯಕತೆ ಇರುತ್ತೆ ಗೊತ್ತಾ, ದುಡ್ಡಿಂದು. ಆ ಥರ ಸಂದರ್ಭ ಯಾವ್ದಾದ್ರು ಎದುರಿಸಿದ್ರೆ, ತೀರಿಸ್ಬೇಕು ಏನೋ ಒಂದು ದುಡ್ಡು, ಅಥವಾ ಈ ದುಡ್ಡು ನನಗೆ ಬೇಕಿಷ್ಟು ದುಡ್ಡು ಅನ್ನೋ ಸಂದರ್ಭ ಯಾವುದಾದ್ರು ಘಟನೆ? ಅದು ತುಂಬ ಇರುತ್ತೆ. ನನಗೆ ಮೊನ್ನೆ ನಮ್ಮ ಮಾನ್ಸೂನ್ ರಾಗ ಪ್ರೊಡ್ಯೂಸರ್ ವಿಖ್ಯಾತ್ ಹೇಳ್ತಾ ಇದ್ದ, ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನನಗೆ ಬೇಕು ಅಂದಾಗೆಲ್ಲ ನಮ್ಮ ಅಪ್ಪ ಅಮ್ಮನ ಹೋಗಿ ಮಾತಾಡ್ಸ್ಕೊಂಬರೋಕ್ಕೆ ಒಂದು ಸಣ್ಣ ಕಾರು, ಅದಕ್ಕೊಂದು ಪೆಟ್ರೋಲು, ಒಂದು ಹೆಲ್ತ್ ಇನ್ಶೂರೆನ್ಸ್, ನನಗೇನಾದ್ರು ಆದರೆ ನಮ್ಮ ಫ್ಯಾಮಿಲಿಗೆ ತೊಂದರೆ ಆಗಬಾರ್ದು, ಅಷ್ಟು ಮಾಡ್ಕೊಂಬಿಟ್ರೆ ಸಾಕಪ್ಪ, ಅಷ್ಟು ಆಗ್ಬಿಟ್ರೆ ಸಾಕು ಅಂತ. ಅವನು ವೆಲ್ಫೇರ್ ಬಂದಾಗ ಹೇಳ್ತಾ ಇದ್ದ, ಏನು ಬಾಸ್ ಹಂಗೆ ಹೇಳ್ತಾ ಇದ್ರಿ ಸಾಕಾ ಇವಾಗ ಅಂತ. ಒಂದೊಂದು ಫೇಸ್ ಅಷ್ಟೇ ಲೈಫಲ್ಲಿ. ನಾನು ಹೇಳ್ತಿರೋದು ಈಗ ತೀರಾ ಏನು ಊಟಕ್ಕಿಲ್ಲದೆ ಇರೋ ಪರಿಸ್ಥಿತಿ ಎಲ್ಲ ಇರ್ತಿತ್ತು ಅಂತ ಹೇಳ್ತಿರಲ್ಲ. ಬಟ್ ಕೆಲಸ ಮಾಡಬೇಕಾದ್ರೆ, ಅಥವಾ ಈಗ ಬೆಂಗಳೂರಿಗೆ ಬಂದಾಗ, ಈಗ ತಿಂಗಳಿಗೆಲ್ಲೋ ಇಷ್ಟು ಅಂತ ಮನೇಲಿ ಅಲ್ಲಿ ಇಲ್ಲಿ ದುಡ್ಡು ಇಸ್ಕೊತಾ ಇರ್ತೀವಿ, ಅಥವಾ ಫ್ರೆಂಡ್ಸ್ ಹತ್ರ ಇಸ್ಕೊತಾ ಇರ್ತೀವಿ, ಅದೆಲ್ಲ ಮೀರಿ ಖರ್ಚುಗಳು ಬರುತ್ತಲ್ಲ. ಅವಾಗ ನೀವು ಮತ್ತೆ ಅಲ್ಲಿ ಇಲ್ಲಿ ಕೇಳೋಕ್ಕೆಲ್ಲ ನಿಮಗೆ ಸ್ವಾಭಿಮಾನಗಳು ಅಡ್ಡ ಬರುತ್ತೆ. ಹಾಗಾಗಿ ದುಡ್ಡಿಲ್ಲಿರೋ ಪರಿಸ್ಥಿತಿಗಳು ಬಂದಿರ್ತವೆ. ಅಥವಾ ಪದೇ ಪದೇ ನೀವು ದುಡ್ಡು ಕೇಳ್ತಾ ಇದ್ದರೆ, ದುಡಿಯೋ ವಯಸ್ಸಿಗೆ ಬಂದ್ಬಿಟ್ಟು ಈಗ 1 ವರ್ಷ ಕೆಲಸ ಮಾಡಿ ಎಲ್ಲ ಮಾಡಿ ಬಿಟ್ಟು ಬಂದು ದುಡಿಯೋ ವಯಸ್ಸಲ್ಲಿ ಇದ್ಕೊಂಡು ನೀವು ಅಲ್ಲಿ ಮನೇಲಿ ಫ್ರೆಂಡ್ಸ್ ಎಲ್ಲ ಪದೇ ದುಡ್ಡು ಕೇಳ್ತಾ ಇದ್ದರೆ ಎಷ್ಟು ಸರಿ ಕೊಡ್ತಾರೆ ಎಲ್ಲರೂ? ಹಂಗಾಗಲ್ಲ. ಸೊ ಇಂಡಿಪೆಂಡೆಂಟಾಗಿ ಬದುಕಲೇಬೇಕು ದುಡಿಯೋ ವಯಸ್ಸಿಗೆ ಬಂದಾಗ. ಮನುಷ್ಯಂದು ಕೆಲಸನೇ ಅವನ ಐಡೆಂಟಿಟಿ. ಅವನೇನು ಕೆಲಸ ಮಾಡ್ತಾನೆ ಅನ್ನೋದೇ ಅವನ ಐಡೆಂಟಿಟಿ. ನೀವು ಯಾರು ಫಸ್ಟು ನಿಮ್ಮನ್ನು ಯಾರು ಕೇಳೋದು, ಏನು ಮಾಡ್ತೀರಾ ನೀವು ಅಂತ ಹೆಸರು ಕೇಳ್ತಾರೆ, ಅದಾದಮೇಲೆ ಏನು ಮಾಡ್ತಿದ್ದೀರಾ ಅಂತಾರೆ. ಅಂದರೆ ದಟ್ಸ್ ಅವರ್ ಐಡೆಂಟಿಟಿ. ಸೊ ನಮಗೆಲ್ಲ ಈಗ ಸಿನಿಮಾಗೆಲ್ಲ ಬಂದಾಗ ಅದು ಏನು ಹೇಳೋದು ಗೊತ್ತಾಗ್ತಾ ಇರಲಿಲ್ಲ. ಹೌದಾ, ಅಲ್ಲ ಬದುಕಿಗೆ ಏನು ಮಾಡ್ತೀರಾ ಅಂತ ವಾಪಸ್ ಕೇಳೋರು. ಸಿನಿಮಾ ಮಾಡ್ತಾಯಿದ್ದೀವಿ, ಆ್ಯಕ್ಟ್ರ್ ಆಗಬೇಕು ಅಂತ ಬಂದಿದ್ದೀವಿ, ಬದುಕಿಗೆ ಏನು ಮಾಡ್ತೀರಾ ಅಂತ. ಹೆಂಗಲ್ಲ ರೀ, ಬದುಕಿಗೆ ಸಿನಿಮಾ ಮಾಡ್ತಾಯಿದ್ದೀವಿ ನಾವು ಅಂತ. ಸೊ ಹಂಗಲ್ಲ, ನಮ್ಮ ಸಾರಕ್ಕಿ ಸಿಗ್ನಲಲ್ಲಿ ಮೇಲ್ಗಡೆ ಒಂದಿನ ರೂಮಲ್ಲಿ ಇದ್ದು ಬೆಳಗ್ಗೆ ನನ್ನದು ಒಂದು TVS ಇದೆಲ್ಲ ಇತ್ತು. ಏನು ಮಾಡೋದು ಇವತ್ತು ಖರ್ಚಿಗೆ, ದುಡ್ಡಿಗೆ ಖಾಲಿ ಆಗಿದೆಯಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ಇರಲಿ ನೋಡೋಣ, ನಾನು ಏನಂದರೆ ದಿನ ಬೆಳಗ್ಗೆ ಎದ್ದು ನೀಟಾಗಿ ಸ್ನಾನ ಮಾಡಿ ರೆಡಿಯಾಗಿ ಕೂತ್ಕೊಂಬಿಡೋದು. ಯಾರೊಬ್ರು ಕೆಲಸಕ್ಕೆ ಏನೋ ಒಂದು ಕೆಲಸ ಸಿಗುತ್ತೆ, ಎಲ್ಲೋ ಹೋಗೋಣ, ಏನೋ ಒಂದು ಮಾಡೋಣ ಅಂತ. ಹಾಗೆ ಸ್ನಾನ ಮಾಡ್ಕೊಂಡು ಬಂದು ಗಡ್ಡ ಕೂದಲೆಲ್ಲ ಬಿಟ್ಟಿದ್ದೆ, ತಲೆ ಬಾಚ್ಕೊತಾ ಇದ್ದೆ. ಹಾಗೆ ನಮ್ಮ ಸತ್ಯ ಕಾಲ್ ಮಾಡೋರು, ಜಯನಗರ 4th ಬ್ಲಾಕ್ ಡೈರೆಕ್ಟ್ ಮಾಡೋಣ. ನಾನು ಒಂದು ವಾಯ್ಸ್ ಕೊಡೋದಿದೆ, ಬರ್ತೀರಾ ಅಂತ. ಪೇಮೆಂಟ್ ಕೊಡ್ತಾರೆ? ಕೊಡ್ತಾರೆ ಬನ್ನಿ ಅಂತ. ಇಮಿಡಿಯೇಟಾಗಿ ಕರೆಕ್ಟಾಗಿ ರೆಡಿಯಾಗಿ 2 ನಿಮಿಷಕ್ಕೆ ಕಾಲ್ ಬಂದಿದ್ದೆ. ಹಂಗೆ TVS ಎತ್ಕೊಂಡು ಹೋದೆ. ಚಾಮರಾಜಪೇಟೆ ಸ್ಟುಡಿಯೋ, ನಾಗಬಣ್ಣ ಸರ್ದು ಯಾವುದೋ ಲೈಟ್ ಆ್ಯಂಡ್ ಸೌಂಡ್ ಡಾಕ್ಯುಮೆಂಟ್ರಿದು ಎಷ್ಟೊಂದು ವಾಯ್ಸ್ಗಳು ಬೇಕಿರುತ್ತಲ್ಲ, ಅದರಲ್ಲಿ ಒಂದು 10 ನಿಮಿಷ ಯಾವುದೋ ಒಂದು ವಾಯ್ಸ್ ಕೊಟ್ಟೆ. 1,500 ಏನು ಸೈನ್ ಮಾಡಿಸ್ಕೊಂಡ್ರು.
ಒಂದು ಪ್ಯಾಕೆಟ್ ಕೊಟ್ಟರು, ಇಸ್ಕೊಂಡು ಕವರ್ ಕೊಟ್ಟರು, ಇಸ್ಕೊಂಡು ಬಂದೆ. ಹೊರಗಡೆ ಬಂದು ತೆಗೆದ್ರೆ 3,000 ರೂಪಾಯಿ ಇತ್ತು. ಹಿಂಗೆ ಹಿಂದೆ ತಿರ್ಕೊಂಡು ಹಂಗೆ ಒಳಗೆ ಹಾಕ್ಕೊಂಡು ಮತ್ತೆ ಒಳಗೂ ಹೋಗಲಿಲ್ಲ. ಅಲ್ಲಿ 1,500ಕ್ಕೆ ಸೈನ್ ಹಾಕಿರೋದು, ಯಾಕೆ ಮತ್ತೆ ಇಸ್ಕೊಂಡ್ರೆ ಹಂಗೆ ಗಾಡಿ ಹತ್ಕೊಂಡು ಬರ್ತಾ ಇದೆ. ಆಮೇಲೆ ಸತ್ಯಂಗೆ ನೆಕ್ಸ್ಟ್ ಇನ್ನೊಂದು ಮೋಸ್ಟ್ಲಿ ಒಂದು ವಾರ ಆದಮೇಲೆ ಹೇಳಿದೆ ಅನ್ಸುತ್ತೆ, ಅದ್ರೊಳಗಡೆ 3,000 ರೂಪಾಯಿ ಇತ್ತು ಹೇಳಲಿಲ್ಲ ಅಂತ. ಸೊ ಆ್ಯಕ್ಚುಲಿ ಅಂದರೆ ಆ ಥರದ ದಿನಗಳು ಇರ್ತಾವಲ್ಲ, ಎಲ್ಲರಲ್ಲೂ ಇರ್ತವೆ. ಆ್ಯಂಡ್ ಅದೊಂದು ಸಣ್ಣ ಕಳ್ತನ ಕೂಡ ಹೌದು. ನಾನು ಕೋಟಿ ಸಿನಿಮಾದಲ್ಲಿ ಟೀಸರಲ್ಲಿ ನೋಡಿದ್ರೆ ರಂಗಣ್ಣ ರಘು ಅವ್ರು ಕೇಳ್ತಾರೆ, ಬ್ಯಾಂಕಲ್ಲಿ ಪೆನ್ ನೇತಾಕಿರ್ತಾರಲ್ಲ ಅದನ್ನೂ ತೊಗೊಂಬಂದಿಲ್ವಾ ಅಂತ. ನಾನು ಇಲ್ಲ, ಅದೇನು ದಾರದಲ್ಲಿ ಕಟ್ಟಿಲ್ಲ ಅಂದ್ರೂ ನಾನು ತೊಗೊಂಬರ್ತಿರ್ಲಿಲ್ಲ, ನಂಗೆ ಅಭ್ಯಾಸ ಇಲ್ಲ ಅಂತ. ಸೊ ಕೋಟಿ ಆ ಥರ ಬದುಕುವಂಥ ಮನುಷ್ಯ. ನಾವೆಲ್ಲರೂ ಸಣ್ಣ ಪುಟ್ಟ ಕಳ್ತನ ಮಾಡಿರ್ತೀವಿ, ಬಟ್ ಕೋಟಿ ಹಂಗಲ್ಲ. ಕೋಟಿಗೆ ಅವನದೇ ಆದ ಕಾರಣಗಳಿದೆ ಹಂಗೆ ಬದುಕೋಕ್ಕೆ, ಹಂಗೆ ಇರೋಕ್ಕೆ ಎಲ್ಲ. ಆ ಥರದ್ದೊಂದು ಪಾತ್ರ ಅದು. ಕೋಟಿ ಪಾತ್ರದ ಬಗ್ಗೆ ನೀವೇ ಹೇಳ್ತಾ ಇದ್ರಿ, ಅಂದರೆ ಆ ಪಾತ್ರ ಹೇಗಿರುತ್ತೆ ಅಂತ. ಒಳ್ಳೆಯವನಾಗಿ ಬದುಕೋದು ಎಷ್ಟು ಕಷ್ಟ ಅಂತ. ಇವನ್ ನಿಮಗೂ ತುಂಬ ಅನುಭವ ಆಗಿರುತ್ತೆ, ಇಂಡಸ್ಟ್ರಿಯಲ್ಲಿ ತುಂಬ ಒಳ್ಳೆಯವನಾಗಿದೆ, ಏನೆಲ್ಲ ಆಗುತ್ತೆ ಅಂತ. ಅಂದರೆ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ನೀವು ಎಷ್ಟು ಆನೆಸ್ಟಾಗಿ, ಎಷ್ಟು ಕ್ಲಾರಿಟಿಲಿ ಬದುಕ್ತಿರ್ತೀರಲ್ಲ, ಅಷ್ಟು ಡೆಫಿನೆಟ್ಲಿ ಚಾಲೆಂಜಸ್ ಇರುತ್ತೆ, ಕಷ್ಟ ಆಗುತ್ತೆ. ಆ್ಯಂಡ್ ನೀವು ಏನು ಮಾಡಿದ್ರೂ ಹೆಂಗೆ ಹೇಳೋದು, ಎಲ್ರಿಗೂ ಒಳ್ಳೆಯವರಾಗಿ ಇರೋಕ್ಕಾಗೋದೇ ಇಲ್ಲ. ನೀವು ಒಬ್ರಿಗೆ ಒಳ್ಳೆಯವರಾಗಿದ್ದರೆ ಇನ್ನೊಬ್ರಿಗೆ ಕೆಟ್ಟವನು, ಇನ್ಯಾರೋ ನಿಮ್ಮನ್ನು ಪ್ರೀತಿಸ್ತಾ ಇದ್ದರೆ ಇನ್ನೊಬ್ಬ ಯಾರೋ ಬೇರೆ ಕಾರಣಕ್ಕೆ ಅವನಿಗೆ ಗೊತ್ತಿಲ್ಲದಿರೋ ಕಾರಣಕ್ಕೆ ದ್ವೇಷ ಮಾಡ್ತಿರ್ತಾರೆ. ಸೊ ಹಂಗಿರುತ್ತೆ ಸೊಸೈಟಿ. ಹಂಗಾಗಿ ಇಲ್ಲಿ ನಾನು ಒಳ್ಳೆಯವನಾಗೇ ಇದ್ದೀನಿ ಅಂತ ಹಂಗೆ ಆಗಲ್ಲ. ಸೊ ನಮ್ಗೆ ಒಳ್ಳೇದು ಅನಿಸಿದ್ದು ಒಂದಿಷ್ಟು ಕೆಲಸಗಳನ್ನ ತುಂಬ ನೀಟಾಗಿ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಡೆಫಿನೆಟ್ಲಿ ನೀವು ಕೇಳೋ ಪ್ರಶ್ನೆ ಕೇಳಿದ್ರೆ ಒಳ್ಳೆಯವನಾಗಿ ಬದುಕೋದು 100% ಕಷ್ಟ. ಆದರೆ ಒಂದು ಲಾಂಗ್ ಟರ್ಮ್ ರಿಸಲ್ಟ್ಸ್ ಇರುತ್ತಲ್ಲ, ಅದಾಗುತ್ತೆ ನೀವು ಹಂಗಿದ್ರೆ. ಅದಕ್ಕೆ ಆ ತಾಕತ್ತಿದೆ. ಒಂದು ತುಂಬ ಆನೆಸ್ಟ್ ಜರ್ನಿಗೆ ಅದೊಂದು ತಾಕತ್ತಿರುತ್ತೆ. ಅದು ಅಟ್ ಪ್ರೆಸೆಂಟ್ ನಿಮಗೆ ಯಾವುದು ಈ ಇಮಿಡಿಯೇಟ್ ರಿಸಲ್ಟ್ಸ್ ಈಲ್ಡ್ ಮಾಡದೇ ಇರ್ಬೋದು, ಬಟ್ ಓವರ್ ದ ಪೀರಿಯಡ್ ಅದು ಕೊಡೋ ರಿಸಲ್ಟು ಅದು ನಮಗೆ ಏನದು ನಾವು ಯೋಚನೆನೂ ಮಾಡಿರಲ್ಲ, ಆ ಥರದ ರಿಸಲ್ಟ್ಸ್ ಬರುತ್ತೆ. ಮೋಕ್ಷ ಅವರೇ, ಸಿನಿಮಾ ತುಂಬ ಹತ್ತಿರದಲ್ಲಿದೆ ರಿಲೀಸ್ಗೆ. ನಿಮ್ಮ ನಿರೀಕ್ಷೆ ಈ ಸಿನಿಮಾ ಮೇಲೆ, ಮತ್ತು ಜನರಿಗೆ ಹೇಳೋದಾದರೆ ಈ ಸಿನಿಮಾ? ಅದೇ ನಮ್ಮ ಕೋಟಿಯ ತಂಡ ಎಲ್ಲರೂ ಪ್ರತಿಯೊಬ್ಬರು ತುಂಬಾ ಒಂದು ಇಷ್ಟಪಟ್ಟು ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಸುಮ್ಮನೆ ಏನೋ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಲಿ, ಒಂದು ಪ್ಯಾಷನೆಟಾಗಿ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರು. ಒಳ್ಳೆ ಸ್ಟೋರಿ ಇದೆ, ಆ್ಯಂಡ್ ಇಂಥ ದೊಡ್ಡ ಕಲಾವಿದರಿದ್ದಾರೆ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಏನಿದೆ, ಬರೀ ನಂದು ಒಬ್ಬನ ಸಿನಿಮಾ ಅಂತಲೇ ಅಲ್ಲ. ಅದು ಮೋಕ್ಷ ಇರಲಿ, ರಮೇಶ್ ಇಂದ್ರ ಅವರಿರಲಿ, ನನ್ನ ತಮ್ಮ ತಂಗಿ ಪಾತ್ರ ಮಾಡಿರೋರು ಇರಲಿ, ತಾರಮ್ಮ, ರಘು ಸರ್, ಎಲ್ಲರದ್ದು ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಿದೆ. ಇಲ್ಲ, ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಸರ್ ಹೇಳ್ತಿದ್ರು, ಪರಮ್ ಸರು. ಸೊ ಒಟ್ಟಿನಲ್ಲಿ ಒಂದು ಫ್ರೆಶ್ ಸ್ಟೋರಿ, ಇಂಟ್ರೆಸ್ಟಿಂಗ್ ಥ್ರಿಲ್ಲರ್ ಡ್ರಾಮಾ, ಆ್ಯಂಡ್ ಪ್ರತಿಯೊಬ್ಬರು ಬಂದು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು. ಫ್ರೆಂಡ್ಸ್, ಫ್ಯಾಮಿಲಿ ಯಾರ್ಯಾರಿದ್ರೆ ಕರ್ಕೊಂಡು ಹೋಗಿ ನೋಡಿ, ಆ್ಯಂಡ್ ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಜೂನ್ 14 ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ನಿಮ್ಮ ಕೋಟಿ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾದ ಟೈಟ್ಲ್ ಥರನೇ ಕೋಟಿ 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 ಗೆಲ್ಲೋ ಥರ ಆಗಲಿ, ಒಳ್ಳೆಯದಾಗಲಿ, ಕೋಟಿ ಜನರ ಮನಸ್ಸನ್ನು ತಲುಪಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ಈ ಹೊತ್ತಿನ ವಿಶೇಷ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.